ಪುಟ್ಟಮಲ್ಲಿ ಅವರೇ, ನಾನು ಸನ್ಯಾಸಿ ಬಂದಿದ್ದೀನಿ. ಚಂದನವ್ರೆ, ಯಾನ ಇದು ನಿಮ್ಮ ಹೊಸ ಸೆಟಪ್? ಪುಟ್ಟಮಲ್ಲಿ ಅವರು, ಇದು ಸೆಟಪ್ ಅಲ್ಲ, ಗೆಟಪ್. ಹಿಡಿದ್ರಿ ಚಾಡ. ಇನ್ನು ಮುಂದೆ ನಾನು ಇರೋದೇ ಹೀಗೆ, ಎಲ್ಲವನ್ನು ಬಿಟ್ಟು ಎಲ್ಲವನ್ನು ತೊರೆದು ಕಾಡಿಗೆ ಹೋಗ್ತಿದ್ದೀನಿ. ನೀವು ಕಾಡ್ಗೋದ್ರೆ ಮಧುರ ಅವ್ರ ಗತಿಯಾನ? ಪುಟ್ಟಮಲ್ಲಿ ಅವರೇ, ಹುಟ್ಟಿಸಿದ್ದವರು ಹುಲ್ ಮೇಯಿಸ್ತಾ ಇರ್ತಾನ, ನನಗೆ ಕಾಡಿಗೆ ದಾರಿ ತೋರಿಸ್ದಾಗೆ ಅವಳಿಗೂ ಏನಾದರೂ ಒಂದು ದಾರಿ ತೋರಿಸ್ತಾನೆ ಬಿಡಿ. ಹಂಗಾರೆ ನೀವು ಸನ್ಯಾಸಿ ಆಗಿದ್ದು ಒಳ್ಳೇದೇ ಆಯ್ತು ಬಿಡಿ. ಯಾಕೆ ನೀವು ನನ್ನ ಜೊತೆ ಕಾಡಿಗೆ ಬರ್ತಿದ್ರಾ? ಇಷ್ಟು ದಿವಸ ಆಡದೇ ಇರೋ ಡ್ಯೂಯೆಟ್ನ ಅಲ್ಲ ಹಾಡ್ಬೋದು. ಯಾನಂದ್ರೆ ಇಬ್ಬರು ಒಟ್ಟಿಗೆ ತಪಸ್ ಮಾಡ್ಬೋದು ಅಂದೆ. ನಂಗಂತ ಆಸೆ ಎಲ್ಲ ಇಲ್ಲ, ನಾನು ನಮ್ಮ ಬಾಬಣ್ಣನ ಜೊತೆಗೆ ಇರ್ತೀನಿ, ನೀವು ಹೋಗಿ. ನಿಮ್ಮೂರಿನ ಸಂಪ್ರದಾಯನ ನನ್ನ ಮೇಲೆ ಪ್ರಯೋಗ ಮಾಡಿ, ಖುಷಿಯಾಗಿ ಹೋಗ್ತೀನಿ. ಯಾವ ಸಂಪ್ರದಾಯ? ಅದೇ ಈ ರೀತಿ ಎಲ್ಲಾನು ಬಿಟ್ಟು ಸನ್ಯಾಸಿಯಾಗಿ ಹೋಗೋರ್ಗೆ ನಿಮ್ಮೂರಿನ ಹೆಣ್ಮಕ್ಳೆಲ್ಲ ಮೂರ್ ಸಲ ತಪ್ಕೊಂಡು ಕಳಿಸ್ತಿರಲ್ಲ, ಆ ಸಂಪ್ರದಾಯನ ನನ್ನ ಮೇಲೂ ಪ್ರಯೋಗ ಮಾಡಿ. ಹಂಗ್ ಮಾಡ್ಬೇಕು ಅಂದ್ರೆ ನೀವು ಭಜನೆ ಮಾಡ್ಬೇಕು, ಆಗ ನಾನು ನಿಮ್ ಪೂಜೆ ಮಾಡಿ ತಪ್ಕತೀನಿ. ನೀವು ಕೇಳಿದ್ರೆ ಜೀವನ ಪೂರ್ತಿ ಭಜನೆ ಮಾಡ್ಕೊಂಡು ಇದ್ಬಿಡ್ತೀನಿ. ಭಜನೆ ಮಾಡ್ತೀನಿ ಎಂದೆ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕೀ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ ಕೃಷ್ಣ ಮುರಾರೇ. बोलो आत्मानंद गुरु जी की ಜೈ. ತಬ್ಕೊಳ್ಳಿ ತಬ್ಕೊಳ್ಳಿ, ಇನ್ನೂ ಗಟ್ಟಿಯಾಗಿ ತಬ್ಕೊಳ್ಳಿ, ತಬ್ಕೊಳ್ಳಿ ತಬ್ಕೊಳ್ಳಿ, ಇನ್ನೂ ಗಟ್ಟಿಯಾಗಿ ತಬ್ಕೊಳ್ಳಿ. ಜಾನಿ, ಜಾನಿ, ಏನಾಯ್ತು ಜಾನಿ? ನನಗೇನಾಯ್ತು? ನಾನು ಚೆನ್ನಾಗಿದ್ದೀನಿ, ನನ್ನನ್ನೇ ಕೆಬ್ಬಿಸ್ದೆ? ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಯಾರು ಹೇಳಿದ್ದು ಮಧು? ಎಲ್ಲ ಹೆಂಡ್ತಿರ್ಗಿಂತ ನೀನು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ. ಹಾಗಾದ್ರೆ ನನ್ನ ಪ್ರೀತಿಲಿ ಕಡಿಮೆ ಆಗಿದ್ಯಾ? ನೋ ವೇ, ನಿನ್ ಪ್ರೀತಿನ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ನೀವ್ಯಾಕೆ ಪಿಲ್ಲೋ ತಪ್ಕೊಂಡಿದ್ದೀರಾ? ನಾನು ತಪ್ಕೊಂಡಿರೋದು ಪಿಲ್ಲೋನಲ್ಲ, ನನ್ನ ಆಧ್ಯಾತ್ಮಿಕವನ್ನ. ಆಧ್ಯಾತ್ಮಿಕನ ಏನ್ ಹೇಳ್ತಿದ್ದೀರಾ ಜಾನಿ? ಹೌದು, ನಾನೊಂದು ಭಯಂಕರವಾದ ಕನಸು ಕಂಡೆ. ಆಯ್ತು ಪುರಾಣ, ಏನ್ ಹೇಳಿ? ನೋಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಮಲ್ಗು, ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಡಿಸ್ಟರ್ಬ್ ಮಾಡೋದ್ಮೇಲೆ ಡಿಸ್ಟರ್ಬ್ ಮಾಡಲ್ಲ ಅನ್ನೋದು ಮುಂದೇನಾಯ್ತು ಹೇಳಿ. ದೊಡ್ಡ ಕಾಡು, ಆ ಕಾಡಲ್ಲಿ ನಾನು ದಾರಿ ತಪ್ಪಿಟ್ಟಿದ್ದೆ, ದಿಕ್ಕೆ ತೋಚದೆ ಒದ್ದಾಡ್ತಾ ಇದ್ದೆ, ಯಾರಾದ್ರೂ ಕಾಪಾಡಿ ಅಂತ ಕಿರಿಚ್ತಾ ಇದ್ದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ, ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?